ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಧ್ರುವ ಮುಂಡೋಡಿ. ನೀವು ನೋಡ್ತಿದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮುಂಡೋಡಿ ವ್ಲಾಗ್ಸ್. ಸೊ ಮೈ ಡಿಯರ್ ಫ್ರೆಂಡ್ಸ್, ವಿಯೆಟ್ನಾಮಲ್ಲಿ ನಮ್ಮದು ಇವತ್ತು ಡೇ 14. ನಾವಿವಾಗ ದನಾಂಗ್ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಲಿದ್ದೇವೆ. ಬೆಳಿಗ್ಗೆ ಸಮಯ 4 ಗಂಟೆ. ಇವಾಗ ನಾವು ಹೋಚಿಮಿನ್ ಟೌನ್ಗೆ ಹೋಗ್ತಿದ್ದೇವೆ. ಹೋಚಿಮಿನ್ ಅನ್ನೋದು ವಿಯೆಟ್ನಾಮಿನಲ್ಲಿ ಒಂದು ಹೈಲಿ ಡೆವಲಪ್ಡ್ ಟೌನ್. ಇಟ್ಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಹಬ್. ದೇಶ ವಿದೇಶಗಳ ದೊಡ್ಡ ದೊಡ್ಡ ಕಂಪನಿಗಳು ಇಲ್ಲಿ ತಮ್ಮ ಮ್ಯಾನುಫ್ಯಾಕ್ಚರಿಂಗ್ ಹಬ್ಗಳನ್ನು ಸ್ಥಾಪಿಸಿಕೊಂಡು ಬಿಸ್ನೆಸ್ ನಡೆಸ್ತಾ ಇದ್ದಾರೆ. ಸೊ ಮುಂದಿನ 2 ದಿವಸ ನಾವು ಹೋಚಿಮಿನ್ನಲ್ಲಿ ಇರ್ತೇವೆ. ಹಾಗಿದ್ರೆ ನಮ್ಮ ಹೋಚಿಮಿನ್ ಅಡ್ವೆಂಚರನ್ನು ನೋಡಲಿಕ್ಕೆ ನೀವು ಕಾತರರಾಗಿದ್ದೀರಿ ಅಂತೇಳಿ ನಾನು ಭಾವಿಸ್ತೇನೆ. ಕಂಪ್ಲೀಟ್ ವಿಡಿಯೋವನ್ನು ಸ್ಕಿಪ್ ಮಾಡದೆ ದಯವಿಟ್ಟು ನೋಡಿ. ಹಾಗೆಯೇ ಬೆಳಿಗ್ಗೆ 4 ಗಂಟೆಗೆ ನಾವು ಹೊರಡುವಾಗ ನಮ್ಮ ಅನ್ಫದ ಹೋಟೆಲಲ್ಲಿ ಬ್ರೇಕ್ಫಾಸ್ಟ್ ಇನ್ಕ್ಲೂಡ್ ಆಗಿದ್ದರಿಂದ ನಮಗೆ ಅವರು ಫ್ರೂಟ್ಸ್ ಆ್ಯಂಡ್ ಎಗ್ಸ್ನ ಪ್ಯಾಕ್ ಮಾಡಿಕೊಟ್ರು. ಸುಮಾರು 8 ಮೊಟ್ಟೆಗಳನ್ನ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ 4 ಜನಕ್ಕೆ. ಮತ್ತು ಸಾಕಷ್ಟು ಫ್ರೂಟ್ಸು ಲೈಕ್ ಪೇರಳೆ, ಡ್ರ್ಯಾಗನ್ ಫ್ರೂಟು, ಹೀಗೆ ಬೇರೆ ಬೇರೆ ಫ್ರೂಟ್ನೆಲ್ಲ ಪ್ಯಾಕ್ ಮಾಡಿಕೊಟ್ರು. ಅದನ್ನು ಇಲ್ಲೇ ತಗೊಬಂದು ನಾವು ಏರ್ಪೋರ್ಟಲ್ಲಿ ತಿಂದ್ವಿ. ಅದಾಗಿದ್ಮೇಲೆ ನಮಗೆ ಇಲ್ಲಿ ವಿಯೆಟ್ನಾಮ್ದೊಂದು ಫೇಮಸ್ ಸ್ಟ್ರೀಟ್ ಫುಡ್ ಇದೆ, ಅದಕ್ಕೆ ಬನ್ ಪಾವ್ ಅಂತ ಹೇಳ್ತಾರೆ. ಸೊ ಅದನ್ನು ನಾವು ತಿನ್ನಬೇಕು ಅಂತ ಇಷ್ಟು ದಿವಸ ಆಸೆ ಮಾಡ್ತಾ ಇದ್ವಿ. ಬಟ್ ಸ್ಟ್ರೀಟ್ ಫುಡ್ ಅಲ್ವಾ, ತಿನ್ನೋಕ್ಕೆ ಧೈರ್ಯ ಸಾಕಾಗ್ತಿರ್ಲಿಲ್ಲ. ನೋಡಿದರೆ ಇಲ್ಲಿ ಏರ್ಪೋರ್ಟಲ್ಲಿ ಅದೇ ಫುಡ್ ಇತ್ತು. ಸೊ ಬನ್ ಪಾವ್ ಅಂದರೆ ಅದೊಂಥರ ಡಂಪ್ಲಿಂಗ್ ಟೈಪು. ಅದ್ರ ಒಳಗಡೆ ನಾನ್ ವೆಜ್ ಆರ್ ವೆಜ್ ಯಾವುದಾದ್ರೂ ಒಂದು ಸ್ಟಫಿಂಗ್ ಮಾಡಿರ್ತಾರೆ. ಇಲ್ಲಿ ವೆಜ್ ಅವೈಲೇಬಲ್ ಇತ್ತು. ಸೊ ಜಶ್ಮಿ ಹೋಗಿ ಅದನ್ನು ತಗೊಬಂದ್ಲು. ಅದನ್ನು ಒಂದು ಸ್ವಲ್ಪ ಟೇಸ್ಟ್ ಮಾಡಿದ್ವಿ. ಇನ್ನೇನೀಗ ನಮ್ಮ ಫ್ಲೈಟ್ ಬೋರ್ಡಿಂಗ್ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟು ನಾವು ಹೋಚಿಮಿನ್ ಅಡ್ವೆಂಚರ್ನ ಮಾಡೋಣ. ಸೊ ನನ್ನ ಜೊತೆನೇ ಇರಿ, ವಿಡಿಯೋನ ಸಂಪೂರ್ಣವಾಗಿ ನೋಡಿ. Just take a camera. Thank you. Take care of your luggage. ಸೊ ಹೋಚಿಮಿನ್ ಸಿಟಿಯನ್ನು ಸುಮಾರು 1976ನೇ ಇಸ್ವಿವರೆಗೆ ಸಾಯ್ಗನ್ ಅಂತ ಕರೀತಾ ಇದ್ರು. ನನ್ನ ವಿಡಿಯೋ ನೋಡ್ತಾ ಇರುವ ಸುಮಾರು ಹಿರಿತಲೆಗಳಿಗೆ ಸಾಯ್ಗನ್ ಹೆಸರು ನೆನಪು ಬರ್ಬೋದು. ಇದು ಒಂಥರ ಮೆಲ್ಟಿಂಗ್ ಪಾಯಿಂಟ್. ಯಾಕೆಂತ ಹೇಳಿದ್ರೆ ನಿಮಗೆ ಇಲ್ಲಿ ಹಳೆ ಬಿಲ್ಡಿಂಗ್ಗಳು ಸಿಗ್ತದೆ, ಮತ್ತೆ ಹೊಸ ಮಾಡರ್ನ್ ಸ್ಕೈ ಸ್ಕ್ರೇಪರ್ಸ್ ಕೂಡ ನೋಡ್ಲಿಕ್ಕೆ ಸಿಗ್ತದೆ. ಆಮೇಲೆ 1976ನೇ ಇಸ್ವಿಯ ಮೇಲೆ ರೆವಲ್ಯೂಷನರಿ ಲೀಡರ್ ಹೋಚಿಮಿನ್, ಅಂದರೆ ಬಹುಶಃ ಈ US ಮತ್ತು ವಿಯೆಟ್ನಾಂ ಯುದ್ಧದ ಸಂದರ್ಭದಲ್ಲಿ ಹೋರಾಟ ಮಾಡ್ತಿದ್ದಂಥ ಒಬ್ಬ ರೆವಲ್ಯೂಷನರಿ ಲೀಡರ್ ಹೋಚಿಮಿನ್ರ ಹೆಸರನ್ನು ನೆನಪಲ್ಲಿ ಇಟ್ಕೊಳ್ಳಿಕ್ಕೋಸ್ಕರ ಈ ಟೌನ್ನ ಹೆಸರನ್ನು ಸಾಯ್ಗಾನಿಂದ ಹೋಚಿಮಿನ್ ಅಂತ ಮರು ನಾಮಕರಣ ಮಾಡ್ತಾರೆ. For introductions, my name is Ving, and it's my honor to be your tour guide today. Okay, if Ving is quite difficult for you to pronounce, then you can call me Steven. It's easy, Steven. Okay, and congratulations, you have made in this Saigon. Today we will arrive to Cu Chi Terminal, which is a terminal system built during the war. And its length 250 kilometers under the ground. It has 3 levels. Oh my god, the length of the tunnel is 250 kilometers underground. Yes, they're whole connected. Okay. They connected to each other. Yeah. And it has 3 levels. Okay. And all of them dig it by hand. That is the secret. 3 levels. Yes. So right now, just enjoy the car. And for today, the good news, I will introduce everything in English. Okay, nice. Yes. Bad news, English is not my mother tongue. So if you have any confused, please feel free to ask me. Yeah, sure. Okay, any question. And just remember, my mission today is bring you full of joy. So just tell me when you have any question and any demand. Thank you. Okay. Yeah. Thank you. We have been to Sapa also. Sapa. Summer. Sapa. Sapa. Sapa, yeah. Yeah, we went there. There also our guide was excellent.
Yeah, he was excellent. He was Excellent. excellent. Yeah, he was The good. guide was very Ah. And also even in Mison. Mison. Yes. Mison, yesterday the temple town. Yes. And Hoi An. There also we had very good guides. You are the fourth one. You are also too good. I'm happy that you have a great experience. Yeah, with the guide whom we met in Mison temple complex, he was like very active, just like you. Hoi An, I'm sorry, in Hoi An. in Hoi An, ancient town. Yeah. 4,000 years of established this country. Most of the time, is deep into the war, Yeah, Especially in a we foreign- felt very yes. sad about that. and especially in the French war. Most of it invaded. We have China, we have French, and also some invaded of America, and also a few years of Japan. Yeah, he was such a And that is the most brutal one. I will tell you later. So that is why Vietnamese, we love peace. We know the price of peace. And, exactly. That's why we're friendly with everyone. Yeah. Most of foreigner may make a question why you don't hate the one come from a country that invaded you before. Yeah, that was my question as well. I asked it to my guide. But- yeah, But revenge is just a cycle. So it's a circle and it will come back. But if you get past all the hatreds in the past, you live friendly with everyone. And just like me, it was honor to meet you all. Then we will bring to the peace, bring everyone to peace. Yeah. And that is what we love the most, because we understand the peace. That's all we like, all we love it. you sound like the ambassador of your country. But it's also my honor to present for my country, present for the Vietnamese, Yeah, to speak with you all. That's why I love this that's so job. nice of you. Yeah. Thank you. 25. 26. Nearly 27. Oh. So I will take that as a compliment. Yeah. ಸೊ ಇವರು ಸುಮಾರು 2 ವರ್ಷಗಳ ಕಾಲ ಮಿಲಿಟರಿ ಸರ್ವಿಸ್ ಅಲ್ಲಿ ಅವರ ಸೇವೆಯನ್ನು ನೀಡಿದ್ದಾರೆ ಈ ದೇಶಕ್ಕೋಸ್ಕರ. ಸೊ ಇಲ್ಲಿ ಇಸ್ ಇಟ್ ಅ ಕಂಪಲ್ಸರಿ ಮಿಲಿಟರಿ ಸರ್ವಿಸ್ ಫಾರ್ ಆಲ್ ದ ಯಂಗ್ ಮ್ಯಾನ್? Yes, of course. ಎಸ್, ಓಕೆ. ಸೊ ಇಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೂ ಮಿಲಿಟರಿ ಸರ್ವಿಸ್ ಕಡ್ಡಾಯವಾಗಿರುತ್ತದೆ, 2 ವರ್ಷಗಳ ಮಿಲಿಟರಿ ಸರ್ವಿಸ್. ಸೊ ಅದೇ ನನ್ಗೆ ಅನಿಸ್ತಾ ಇದೆ, ಆ 2 ವರ್ಷಗಳ ಮಿಲಿಟರಿ ಸರ್ವಿಸ್ ಇವರನ್ನು ಶಿಸ್ತಿನ ಸಿಪಾಯಿಗಳನ್ನಾಗಿ, ಜೀವನದಲ್ಲೂ ಶಿಸ್ತಿನ ಸಿಪಾಯಿಗಳನ್ನಾಗಿ ಮಾರ್ಪಡಿಸ್ತದೆ ಅಂತ ಹೇಳ್ಕೊಂಡು. Chemical. ಆರೆಂಜ್ ಕೆಮಿಕಲ್. Yes. But in English, they call it Agent 1. So why did Agent they use Orange, that or chemical? also Agent Orange. Actually, that's one is can call it dioxin. Mhm. That is the most toxic chemical that the human was ever found, and they throw it to Vietnam From the planes. from the plane and to destroy all the grass, Because the all guerrilla. the flora, because we follow the guerrillas tactic. Yeah. So we just fight and hide, and it make them annoyed. So the tunnel today you will visit will be the reason they use that. One of the reason they use that to find the entrance of the tunnel and to make them massacre inside. Yeah. They have a lot of method to do with that. Really brutal. I will show you later because it have to have an image to you to imagine. Yeah. And for the Agent Orange, it still get influence until now in the 5th generations. My God. And the hardest thing that also the Vietnamese soldier, Vietnamese citizens, and the American soldier and foreigners soldier too, whoever involved to that chemical, they We're all don't, affected. but they don't know it. They don't know it. It affected into the gene Ooh. only after they get birth. The children get handicapped and they realize it, but they don't know why.
Until now, it's the 5th generations. ಸೊ ನಾನು ನಮ್ಮ ಗೈಡ್ ಹತ್ರ ಕೇಳ್ತಾ ಇದ್ದೆ, ನಿಮ್ಮ ಊರಲ್ಲಿ ನಿಮ್ಮ ದೇಶದಲ್ಲಿ ಎಲ್ಲಿ ನೋಡಿದ್ರು ಫ್ಲಾಗ್ಗಳನ್ನ ನೀವು ಹಾಸ್ಟ್ ಮಾಡಿರ್ತೀರಾ, ಅಂಗಡಿ ಹತ್ರ, ಮನೆ ಹತ್ರ ಎಲ್ಲ ಕಡೆ ಫ್ಲಾಗ್ ಹಾಕಿಟ್ಟಿರ್ತೀರ. ಅದು ನನಗೆ ಭಾಳ ಖುಷಿ ಆಯಿತು ಅಂತ ಹೇಳ್ಬೋದು. ಅದಕ್ಕೆ ನಮ್ಮ ಗೈಡ್ ಎಕ್ಸ್ಪ್ಲೇನ್ ಮಾಡ್ತಾರೆ, ನೋಡಿ ಈಗ ನಿಮ್ಮ ಮನೆ ಹತ್ರ ನಿಮ್ಮ ಪಕ್ಕದ ಮನೆಯವರು ಏನಾದರೂ ಗಲೀಜು ಬಿಸಾಕ್ತಾರೆ ನಿಮ್ಮ ಮೇಲೆ ಹೊಟ್ಟೆ ಕಿಚ್ಚಿಂದ, ಅಂಥ ಸಂದರ್ಭದಲ್ಲಿ ನೀವು ನಿಮ್ಮ ಗೋಡೆ ಮೇಲೆ ಒಂದು ದೇಶದ ಫ್ಲಾಗ್ ಒಂದು ನೀವು ಪೇಂಟ್ ಮಾಡಿಬಿಡಿ. ಮತ್ತೆ ಅವನು ಅಲ್ಲಿ ಕಸನೇ ಹಾಕೋದಿಲ್ಲ, ಯಾಕಂದ್ರೆ ಅವನು ಕೂಡ ನಿಮ್ಮ ಎನಿಮಿ ಆಗಿದ್ರೂ ಕೂಡ ಅವನು ದೇಶದ ಫ್ಲಾಗ್ ಅಂತ ಬಂದಾಗ ಅದ್ರ ಹತ್ರ ಕಸನೇ ಹಾಕೋದಿಲ್ಲ ಅಂತ ಹೇಳ್ಕೊಂಡು. ಹಾಗೆ ಆಮೇಲೆ ಇನ್ನೊಂದೇನಂದ್ರೆ, ಈಗ ನೀವು ಫ್ಲಾಗ್ ತಗೊಂಡು ಹೋಗ್ತಾ ಇದ್ದೀರಾ, ಫ್ಲಾಗ್ ತಗೊಂಡು ಹೋಗೋ ಸಂದರ್ಭದಲ್ಲಿ ಫ್ಲಾಗ್ ಕೆಳಗಡೆ ಬೀಳುತ್ತೆ, ಬಿದ್ದು ನೀವೇನಾದ್ರೂ ತುಳಿದಿದ್ನ ಯಾರಾದ್ರೂ ಸುತ್ತಮುತ್ತ ಇರೋ ಪಬ್ಲಿಕ್ ನೋಡಿದ್ರೆ ಕೂಡ ಅವರಿಗೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೋದು, ಇಲ್ಲಾಂದ್ರೆ ಅವ್ರಿಗೆ ಬಂದು 2 ಬೈಬೋದು, ಇಲ್ಲಾಂದ್ರೆ 2 ಹೊಡಿಲೂಬಹುದಂತೆ. ಸೊ ಅಷ್ಟು ಫ್ಲಾಗ್ಗೆ ಅವರು ಬೆಲೆ ಮತ್ತೆ ರೆಸ್ಪೆಕ್ಟ್ ಕೊಡ್ತಾರೆ. ಸೊ ಇವ್ರ ಪ್ರಕಾರ ಫ್ಲಾಗ್ ಇರೋ ಜಾಗದಲ್ಲಿ ಅದ್ರ ಕೆಳಗಡೆ ಎಲ್ಲೂ ಸುತ್ತಮುತ್ತ ಗಲೀಜ್ ಇರಬಾರ್ದು ಅಂತ. ಸೊ ಇವ್ರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮ ಟೌನ್ಗಳಲ್ಲಿ ಎಲ್ಲೆಲ್ಲಿ ನೋಡಿದ್ರು ಫ್ಲಾಗ್ ಹಾಕಿರ್ತಾರೆ. ನೀವು ನನ್ನ ಹಳೆ ವಿಡಿಯೋಗಳಲ್ಲಿ ನೋಡಿರ್ಬೋದು, ಫ್ಲಾಗ್ನ ತೋರಣವನ್ನೇ ಮಾಡಿ ಹಾಕಿರ್ತಾರೆ. ಸೊ ಆ ಫ್ಲಾಗ್ ಕೆಳಗಡೆ ಗಲೀಜೇ ಮಾಡೋದಿಲ್ಲ ಇವರು ಅಂತ ಹೇಳ್ಕೊಂಡು ಒಂಥರ ಒಂದು ಒಳ್ಳೆ ಪ್ಯಾಟ್ರಿಯಾಟಿಕ್ ಥಿಂಗ್ ಅಂತ ಅನ್ಸುತ್ತೆ ನನಗೆ ಇದು. ಅಥವಾ ಅವರ ಒಂದು ದೈನಂದಿನ ಬದುಕಿನಲ್ಲಿ ಅದಕ್ಕೆ ಒಂದು ಮಹತ್ವದ ಒಂದು ಪಾತ್ರವನ್ನು ಕೊಟ್ಟಿದ್ದಾರೆ, ಮತ್ತೆ ಅವರ ಫ್ಲಾಗ್ ಬಗ್ಗೆ ತುಂಬಾ ಹೆಮ್ಮೆಯನ್ನು ಹೊಂದಿದ್ದಾರೆ. ಸೊ ನನಗೆ ಇಲ್ಲಿ ಈಗ ನಾನು ಹೇಳಿದ್ನಲ್ಲ, ಎಷ್ಟೋ ಫ್ಲಾಗ್ಗಳನ್ನ ನೋಡಿದ್ದೇನೆ. ತೋರಣ ಹಾಕ್ತಾರೆ, ಫ್ಲಾಗ್ನ ಗೋಡೆ ಮೇಲೆ ಪೇಂಟ್ ಮಾಡ್ತಾರೆ, ಫ್ಲಾಗ್ ಎಲ್ಲೆಲ್ಲೂ ಇರುತ್ತೆ. ಆದರೆ ಒಂದೇ ಒಂದು ಫ್ಲಾಗ್ ನೆಲದ ಮೇಲೆ ಬಿದ್ದಿರೋದು ನಾನಂತೂ ನೋಡೇ ಇಲ್ಲ. ಆಮೇಲೆ ಇಲ್ಲಿ ಪ್ಲಾಸ್ಟಿಕ್ ಫ್ಲಾಗ್ನ ನಾನು ನೋಡಿಲ್ಲ, ಏನಿದ್ರು ಎಲ್ಲ ಬಟ್ಟೆ ಫ್ಲಾಗೇ ಇರ್ತದೆ. ಇವಾಗ ನಾವು ಒಂದು ಟ್ರೆಡಿಷ್ನಲ್ ಪೇಂಟಿಂಗ್ ಮಾಡುವಂಥ ಒಂದು ಕಲೆಯನ್ನು ನೋಡ್ಲಿಕ್ಕೆ ಬಂದಿದ್ದೇವೆ. ಸೊ ಇಲ್ಲಿ ಯಾವ ಥರ ಪೇಂಟಿಂಗ್ ಮಾಡ್ತಾರೆ ಮತ್ತು ಯಾವ ಥರ ಮೆಟೀರಿಯಲ್ಸಿಂದ ಪೇಂಟ್ ಮಾಡ್ತಾರೆ ಅಂತ ಹೇಳುವಂಥದ್ದನ್ನ ಕೂಡ ನೋಡೋಣ. ಈಗ ನಮ್ಮ ಗೈಡ್ ಹೇಳ್ತಿದ್ರು, ಈಗ ಫಾರ್ ಎಕ್ಸಾಂಪಲ್ ವೈಟ್ ಕಲರ್ ಬೇಕಂದರೆ ಅವರು ಮೊಟ್ಟೆಯ ಶೆಲ್ಲನ್ನು ಯೂಸ್ ಮಾಡ್ತಾರೆ, ಸಿಲ್ವರ್ ಕಲರ್ ಬೇಕಂದರೆ ನಿಜವಾದ ಬೆಳ್ಳಿಯನ್ನು ಯೂಸ್ ಮಾಡ್ತಾರೆ. ಸೊ ಇದು ಒಂದು ಪೇಂಟಿಂಗ್ ಮೆಥಡ್. ಸೊ ಇದು ಯಾವ ಥರ ಪೇಂಟಿಂಗ್ ಏನಂತದ್ದು ಅಂತ ಹೇಳುವಂಥದ್ದನ್ನ ನಿಮಗೆ ತೋರಿಸ್ತೀನಿ ನಾನು. Welcome to Netflix Handicap Handicraft Factory. My name is Yum, but you can also call me Selena. I'm a local guy here and very happy to see you today. Same here. Before understanding more about how to make a lacquerware product, I want to share with you a little bit why Netflix was born. In 1976, our country had just gone through a long war and many people were left with disabilities, so especially affected by Agent Orange. So Netflix was established to give them a chance to work, to live with dignity. And now I will show you the general production process. This is shiny more than this one. Yes. Yeah. And now I will show you the lacquer oil used in our production. Let's follow me. You can see the collecting lacquer oil is the same as with the rubber cheese. And now I will show you the production in detail. Yeah. Yes. You can see the black color. That's the lacquer. And this is the traditional Vietnamese red. This is made from the eggshell. You can touch to feel it. Oh, Yeah. this is eggshell. Yes, and that's from the seashell. Okay, seashell. And this is with freehand bandage. He is doing that. See that? We use the duck eggshell instead of chicken one because it's stronger and thicker. After being collected from various places like farms, we write it by burning the eggshell. We Oh. use this, and then we will draw and weaken one by one like this. You can see we inlay on the surface like this. Do you get it from the pearl farms? Farms, yeah, we collect from the many places near the beach. Yeah, first we come together to have the complete like this. Three times. The natural light for a few days, shiny, and have the smooth surface. So to encourage the handicap and boosting their confidence, half of the price of each item sold here will be going to support them for the salary or for the health insurance.
So by visiting us today, you're not just a tourist, you're helping us give them hope. So thank you so much for listening, and now I want to show you to visit the showroom with me. ನಾವೇನು ಈ ಕರಕುಶಲ ವಸ್ತುಗಳನ್ನು ನೋಡೋಕ್ಕೆ ಬಂದಿದ್ದೀವಿ. ಇದೇನೆಂದರೆ ಈ ಅಮೇರಿಕನ್ನರು ಯುದ್ಧದ ಸಮಯದಲ್ಲಿ ಏಜೆಂಟ್ ಆರೆಂಜ್ ಅಂತ ಹೇಳುವಂಥ ಒಂದು ಕಾರ್ಕೋಟಕ ವಿಷವನ್ನು ಹಾಕ್ತಾರೆ. ವಿಷವನ್ನು ಹಾಕಿ ಕಂಪ್ಲೀಟ್ ಡೆನ್ಸ್ ಫಾರೆಸ್ಟ್ ಮತ್ತು ಗ್ರಾಸ್ ಲ್ಯಾಂಡ್ ಮತ್ತು ಪ್ಯಾಡಿ ಫೀಲ್ಡ್ಗಳನ್ನೆಲ್ಲ ಡೆಸ್ಟ್ರಾಯ್ ಮಾಡ್ತಾರೆ. ಅಂದರೆ ಈಗ ನಾವೇನು ಊರಲ್ಲಿ ರೌಂಡ್ ಅಪ್ ಹಾಕ್ತೇವೆ, ವೀಡ್ ಕಿಲ್ಲರ್ ಹಾಕ್ತೇವೆ, ಹಾಗೇ ಮೇಲೆಯಿಂದ ಸ್ಪ್ರೇ ಮಾಡಿರೋವಂಥದ್ದು. ಈ ಏಜೆಂಟ್ ಆರೆಂಜ್ ಒಂದು ಭಯಂಕರ ಕಾರ್ಕೋಟಕ ವಿಷ. ಇದು DNA ಆಲ್ಟ್ರ್ ಮಾಡಿ 4-5 ತಲೆಮಾರುಗಳವರೆಗೆ ಸಹ ಅಂಗವಿಕಲರು ಹುಟ್ಟುತ್ತಾ ಇದ್ದಾರೆ. ಸೊ ಈ ಕಾರ್ಕೋಟಕ ವಿಷದಿಂದ ಬಾಧಿತರಾದ ಅಂಗವಿಕಲರಿಗೋಸ್ಕರ ಈ ಥರ ಇಲ್ಲಿ ಒಂದು ದೊಡ್ಡದಾಗಿ ಸಂಸ್ಥೆಯನ್ನು ಹುಟ್ಟು ಹಾಕಿದ್ದಾರೆ. ಇವರು ಇಲ್ಲಿ ಬೇರೆ ಬೇರೆ ಥರದ ಹ್ಯಾಂಡಿಕ್ರಾಫ್ಟ್ಸನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಸೊ ಟೂರಿಸ್ಟ್ಸ್ ಬಂದಾಗ ಈ ಹ್ಯಾಂಡಿಕ್ರಾಫ್ಟ್ಸನ್ನು ತೋರಿಸ್ತಾರೆ, ಹೇಗೆ ಮಾಡೋದು ಅಂತೆಲ್ಲ ತೋರಿಸ್ತಾರೆ. ಆಮೇಲೆ ಯಾರಾದರೂ ಪರ್ಚೇಸ್ ಮಾಡೋರಿದ್ದರೆ ಅದನ್ನು ಪರ್ಚೇಸ್ ಮಾಡಿದರೆ ಅದು ಅವರ ಜೀವನೋಪಾಯಕ್ಕೆ ಸಹಾಯ ಆಗ್ತದೆ. ಸೊ ಇಲ್ಲಿ ನೀವು ಡೊನೇಟು ಮಾಡ್ಬೋದು ಅಥವಾ ಅವರ ಯಾವುದಾದ್ರೂ ಈ ಕರಕುಶಲ ವಸ್ತುಗಳನ್ನು ನೀವು ಪರ್ಚೇಸ್ ಮಾಡ್ಬೋದು. ಬಟ್ ಪ್ರೈಸ್ ಆಫ್ ದ ಪ್ರಾಡಕ್ಟ್ಸ್ ವೆರಿ ಹೈ. ಹಾಗಾಗಿ ನಾವು ಪ್ರಾಡಕ್ಟ್ಸ್ ಏನು ಪರ್ಚೇಸ್ ಮಾಡಿಲ್ಲ, ಬಟ್ ಇನ್ಸ್ಟೆಡ್ ನಾವು ಒಂದಷ್ಟು ಹಣವನ್ನು ಅವರಿಗೆ ಡೊನೇಟ್ ಮಾಡಿ ಹೊರಗಡೆ ಬಂದ್ವಿ. ನೋಡಿ, ಫ್ರೆಂಚರ ಕಾಲದಲ್ಲಿ ರಬ್ಬರ್ ತೋಟ ಆಗಿದ್ದಂಥದ್ದು, ಈಗ ಇದು ಕಾಡು. Isn't it used for farming rubber? No, it was old. It's very old. Yes, it's old. So it's just like keep it like that. Okay. And it's protected by the government? Is it protected by the government? No, but they, like the citizens, they still want to preserve it. Okay. Okay. Nice. No one cuts the trees. No. Wow. They haven't had any plan with that area yet. So they will keep it like that rather than cut the tree because they have to pay a fee to cut the tree, right? ನಾವು ಇವಾಗ ಹೋಚಿಮಿನ್ನಲ್ಲಿರುವಂಥ ಕೂಚಿ ಟನಲ್ಸನ್ನು ನೋಡ್ಲಿಕ್ಕೆ ಬಂದಿದ್ದೇವೆ. ನಿಮಗೆ ವಿಯೆಟ್ನಾಂ ವಾರ್ ಬಗ್ಗೆ ಗೊತ್ತಿದ್ದವರಿಗೆ ಗ್ಯಾರಂಟಿ ಗೊತ್ತಿರ್ತದೆ. ವಿಯೆಟ್ನಾಮೀಸ್ ಗೆರಿಲ್ಲಾ ವಾರ್ಫೇರ್ ಮಾಡಿದವರು, ಅಮೇರಿಕನ್ನವರನ್ನು ಸೋಲಿಸಿ ಓಡಿಸಿದಂಥ ಧೀರರು. ಆದರೆ ಅವರು ಹೇಗೆಲ್ಲ ಯಾವುದೆಲ್ಲ ಟ್ಯಾಕ್ಟಿಕ್ಸ್ ಯೂಸ್ ಮಾಡಿದ್ರು ಅಂತ ನಿಮಗೆ ಗೊತ್ತಾ? ಟನಲ್ಸ್ ಸುಮಾರು 250 ಕಿಲೋಮೀಟರ್ಗಳಷ್ಟು ಟನಲ್ ಮಾಡಿ ಒಳಗಡೆನೆ ಅಂಡರ್ಗ್ರೌಂಡ್ ಸಿಟಿ ಬಿಲ್ಡ್ ಮಾಡಿಕೊಂಡು ಎಷ್ಟೋ ವರ್ಷ ಗೆರಿಲ್ಲಾ ವಾರ್ಫೇರ್ ಮಾಡಿದವರು. ಯಾವೊಬ್ಬ ಅಮೇರಿಕನ್ನನಿಗೂ ಇವರು ಎಲ್ಲಿಂದ ಹೇಗೆ ಬರ್ತಾರೆ, ಎಲ್ಲಿಂದ ಹೇಗೆ ಹೋಗ್ತಾರೆ ಅಂತ ಹೇಳುವಂಥದ್ದೇ ಗೊತ್ತಾಗದಾಗೆ ಸುಮಾರು ವರ್ಷ ಇವರು ಹೋರಾಟ ಮಾಡಿದ್ದಾರೆ. ಸೊ ಅಂತಹ ಒಂದು ಟನಲ್ ನೆಟ್ವರ್ಕನ್ನು ನಾವು ನೋಡ್ಲಿಕ್ಕೆ ಹೋಗ್ತಾ ಇದ್ದೇವೆ. ನಿಮಗೆ ಕೇಳಿದರೆ ಆಶ್ಚರ್ಯ ಆಗ್ಬೋದು. ಆ ಟನಲ್ ನೆಟ್ವರ್ಕ್ ಒಳಗೆ ಮೀಟಿಂಗ್ ರೂಮ್ ಇದೆ, ಹಾಸ್ಪಿಟಲ್ ಇದೆ, ಲೈಬ್ರರಿ ಇದೆ, ಇನ್ನು ಅದ್ರ ಒಳಗಡೆನೆ ಫ್ಯಾಮಿಲಿ ರೂಮ್ಸ್ ಇದೆ, ಅದ್ರ ಒಳಗಡೆನೆ ಸ್ಕೂಲ್ಸ್ ಇದೆ. ಆದರೆ ಆ ಟನಲ್ ಇದೆ ಎಂಟ್ರೆನ್ಸ್ ನಮ್ಮ ಗೈಡ್ ಹೇಳ್ತಿದ್ರು ಬರೀ ಒಂದು ಅಂಗೈಕ್ಕಿಂತ ಒಂದು ಚೂರು ಜಾಸ್ತಿ ಆಗಲಿಲ್ಲ ಅಂತ ಹೇಳ್ಕೊಂಡು. ಯಾಕಂದರೆ ವಿಯೆಟ್ನಾಮೀಸ್ ಅಷ್ಟೇ ದಪ್ಪ ಇದ್ದಿದ್ದು, ಒಳಗಡೆ ಆರಾಮಾಗಿ ಅವರು ಹುಕ್ಕೊಂಡು ಹೋಗ್ಲಿಕ್ಕಾಗ್ತಿತ್ತು. ಆದರೆ ಒಬ್ಬ ಎವರೇಜ್ ಅಮೇರಿಕನ್ನು ಅವನ ತೊಡೆಯೇ ಒಂದು ವಿಯೆಟ್ನಾಮಿಕ್ಕಿಂತ ದಪ್ಪ ಇರ್ತಿತ್ತು. ಹಾಗಾಗಿ ಯಾರಿಗೂ ಆ ಟನಲ್ ಒಳಗಡೆ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ಈ ಟನಲ್ ಇದು ಹಿಸ್ಟ್ರಿ ಏನಂತ ಕೇಳಿದರೆ, ಫ್ರೆಂಚರು ಆಳ್ವಿಕೆ ಮಾಡ್ತಿದ್ದ ಸಂದರ್ಭದಲ್ಲಿ ಪ್ರತಿಯೊಬ್ಬ ಹಳ್ಳಿಯವರು ಅವರ ಮನೆ ಕೆಳಗಡೆ ಸಣ್ಣ ಸಣ್ಣ ಹೊಂಡ ತೋಡಿ ಅಲ್ಲಿ ಸಣ್ಣ ಸಣ್ಣ 2-3 ಬಂಕರ್ಗಳನ್ನು ಮಾಡಿಕೊಂಡು ಅಂಡರ್ಗ್ರೌಂಡಲ್ಲಿ ತಮ್ಮ ವ್ಯಾಲ್ಯೂಯಬಲ್ಸನ್ನು ಬಚ್ಚಿಡ್ತಾಯಿದ್ರು. ಬಟ್ ಯಾವಾಗ ಅಮೇರಿಕನ್ನರು ಅಟ್ಯಾಕ್ ಮಾಡಿದ್ರು ಆ ಸಂದರ್ಭದಲ್ಲಿ ಪ್ರತಿ ಮನೆಯಿಂದ ಇನ್ನೊಂದು ಮನೆಗೆ ಲಿಂಕ್ ಮಾಡಿದರೆ ಹೇಗಿರ್ತದೆ ಅಂತ ಹೇಳುವಂಥದ್ದನ್ನ ಯೋಚನೆ ಮಾಡಿಕೊಂಡು ಲಿಂಕ್ ಮಾಡ್ತಾ ಹೋಗ್ತಾರೆ. ಹಾಗೆ ಲಿಂಕ್ ಮಾಡ್ತಾ 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 ಇಡೀ ಹಳ್ಳಿಲೇ ಲಿಂಕ್ ಆಗುತ್ತೆ, ಪಕ್ಕದ ಹಳ್ಳಿ ಲಿಂಕ್ ಆಗುತ್ತೆ. 2-3 ಹಳ್ಳಿ ಲಿಂಕ್ ಆದಾಗ ಸುಮಾರು 250 ಕಿಲೋಮೀಟ್ರ್ಗಳಷ್ಟು ದೊಡ್ಡ ಟನಲ್ ನೆಟ್ವರ್ಕ್ ಆಗ್ತದೆ. ಆಮೇಲೆ ಅದರಲ್ಲಿ ಫಸ್ಟ್ ಲೆವೆಲ್, ಸೆಕೆಂಡ್ ಲೆವೆಲ್, ಥರ್ಡ್ ಲೆವೆಲ್ ಅಂತಲೂ ಮಾಡ್ತಾರೆ. ಥರ್ಡ್ ಲೆವೆಲ್ ಅಂದರೆ ಅಮೇರಿಕನ್ನರ ಮೇಲಿಂದ ಬಾಂಬ್ ಹಾಕಿದ್ರು ಥರ್ಡ್ ಲೆವೆಲ್ನಲ್ಲಿರೋರಿಗೆ ಏನೂ ಆಗ್ತಿರಲಿಲ್ಲ. ಸೊ ಇದೆಲ್ಲ ಅವರು ಹೋಗ್ತಾ 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 ಇದ್ದಾಗೆ ಇಂಪ್ರೂವೈಸ್ ಆಗ್ತಾ ಹೋಗಿದ್ದು. ಸೊ ಇದ್ರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾ ಹೋಗ್ತೇನೆ. ಬಹುಶಃ ನಿಮಗೆ ಅದನ್ನು ತಿಳ್ಕೊಳ್ಳೋ ಕುತೂಹಲ ಇದೆ ಅಂತ ನಾನು ಭಾವಿಸ್ತೇನೆ. ಇದೆಲ್ಲ ಹಿಂದಿನ ಕಾಲದಲ್ಲಿ ಆ ಹಳ್ಳಿಯ ಮನೆ ಈ ಥರ ಇತ್ತು. ಪ್ರತಿ ಮನೆಯ ಕೆಳಗಡೆ ಆ್ಯಕ್ಚುಲಿ ಫ್ರೆಂಚರಿಂದ ಕಾಪಾಡಿಕೊಳ್ಳಲಿಕ್ಕೆ ಅವರು ಅಂಡರ್ಗ್ರೌಂಡ್ ಬಂಕರ್ ಮಾಡ್ಕೊಂಡಿದ್ರು. ಆಮೇಲೆ ಅಮೇರಿಕನ್ನರು ಅಟ್ಯಾಕ್ ಮಾಡಿದ ಸಂದರ್ಭದಲ್ಲಿ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಟನಲ್ ನೆಟ್ವರ್ಕ್ ಲಿಂಕ್ ಮಾಡಿ
ನಾನು ಆಗ ಹೇಳಿದಾಗೆ 250 ಕಿಲೋಮೀಟರ್ಗಳ ದೊಡ್ಡ ಟನಲ್ ನೆಟ್ವರ್ಕ್ ಆಯಿತು. ಸೊ ನೋಡಿ, ಈಗ ನಮ್ಮ ಗೈಡ್ ಒಂದು ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತಾರೆ. Okay. Hello, it's my honor to introduce for you guys about Cu Chi Tunnel. A little bit about the geography. Here is the Cu Chi. Okay. The airport, we have been here. Tân Sơn Nhất Airport. We have traveled from here, go to the National Highway, inside the whole area, which is 250 kilometers tunnel system. In here, it's 250 kilometers, right? yes, the whole tunnel system length. Okay, it's a simple pool. Only this pool. This one, special just ensure and give your feet to your side. The American soldier get inside jungle. Okay. What you will see first? Yeah, if I was an American soldier, what would I see first? Yes. This is what you will meet first. Okay. Yeah, It's a grass. yeah. Normally like this. Yeah. When you step one foot, the whole trap will open. And there are Inside there is bamboo stick, sharpen it. Yeah. And also they will cover it by urine, pee, and a lot of things will make you infected. infected. Yeah. In jungle, no vaccinated. After 24 hours, you will get big trouble. This is the bomb cracker. This one is the real one. But just a small one. Yeah. This one is the true one. This one is the original one. Can I go now? Yeah. Anyone else? You done? Yeah. If you're done, double check your belongings, and then we go and somewhere else. Mấy ông Ấn này ngán ghê. You can sit on it. Sit on it. Just give your hand just first. go out and arms up. Yes. So I will demonstrate how to do it properly. So you sit in like this and put your hands here, slowly go down. Do not slide in. No, no problem. Yep. And then camouflage like this. And put leaves on. And then hold the bars underneath. Straight your arms up. And then squat. ಥ್ಯಾಂಕ್ ಯು. ನಾನೀಗ ಜಸ್ಟ್ ಒಂದು ಟನಲ್ ಒಳಗೆ ಹೋಗಿದ್ದಷ್ಟೇ. ದೇವರೇ, ಅದರೊಳಗೆ ಇಳಿಯೋದೇ ಒಂದು ಸಾಹಸ. ಇಳಿದಿದ ಮೇಲಿಂದ ಡೋರ್ ಹಾಕಿದ ಮೇಲೆ ಫುಲ್ ಕತ್ಲು. ಅದು ಹೇಗೆ ಅದ್ರ ಒಳಗಡೆ ನ್ಯಾವಿಗೇಟ್ ಮಾಡ್ತಿದ್ರೆ ಪರಮಾತ್ಮನಿಗೆ ಗೊತ್ತು. ಒರಿಜಿನಲ್ ಸೈಜ್ ಆಫ್ ದ ಟನಲ್. ಇದರಲ್ಲಿ ಇಷ್ಟೇ ಸಣ್ಣ ಬಿಲದಲ್ಲಿ ಅವರು ಹೋಗ್ತಾ ಇದ್ರಂತೆ. ಏನು ಆಶ್ಚರ್ಯ ಅಂತ ಹೇಳ್ತೀರಾ. ನಮ್ಮಿಂದ ಸಾಧ್ಯವೇ ಇಲ್ಲ ಇಷ್ಟು ಸಣ್ಣ ಬಿಲದಲ್ಲಿ ಹೋಗ್ಲಿಕ್ಕೆ. ಆದರೆ ಯುದ್ಧದ ಸಮಯ ಅನಿವಾರ್ಯ, ಅವ್ರು ಹೋಗ್ತಾ ಇದ್ರು. So they're really thin. ದೇ ವರ್ ರಿಯಲಿ ಥಿನ್. Easy to chum inside that hole. ಅವ್ರು ಏನು ಹೇಳ್ತಾರೆ ಅಂತ ಹೇಳಿದರೆ, ಇವರು ಆಲ್ರೆಡಿ ಸಪೂರ ದೇಹಗಾತ್ರ ಇರುವಂಥ ಮನುಷ್ಯರು. ಬಟ್ ಯುದ್ಧದ ಟೈಮಲ್ಲಿ ಊಟ ನೀರು ಎಲ್ಲ ಕಮ್ಮಿಯಾಗಿ ಇನ್ನೂ ಸಪೂರ ಇರ್ತಿದ್ರು. ಹಾಗೆ ಆರಾಮಾಗಿ ಟನಲ್ ಒಳಗಡೆ ಹೋಗ್ಲಿಕ್ಕೆ ಆಗ್ತಾ ಇತ್ತು ಅಂತ ಹೇಳ್ಕೊಂಡು. ಸೊ ಈ ಹೋಲ್ ಒಳಗಡೆ ಫೈಟ್ ಮಾಡ್ತಾ ಇದ್ರಂತೆ. ಇದು ಫೈಟಿಂಗ್ ಹೋಲ್ ಅಂತೆ. ವೆಪನ್ಸ್ ಎಲ್ಲ ತಗೊಂಡು ಹೋಗ್ತಾ ಇದ್ದದ್ದು ಎಲ್ಲ ಈ ಹೋಲಿಂದ. ವಾಟ್ ಈಸ್ ದಿಸ್ ಟನಲ್ ಯೂಸ್ಡ್ ಫಾರ್? This one is the original size. Actually, it was collapses, but they dig a hole, ಓಕೆ just like a rabbit hole. ಓಕೆ. They were this color, with this camouflage, with this jungle. Okay. The second one, this one will be the male. The male will always wear the green one.
The female, you always wear the dark one. The black one. Why is black? Like the ant's nest. Maybe it will be the real ant's nest, but maybe it will be the fake one. And what is inside this is not only the soil they hide, but also the ventilation for the tunnel. ಓ, ಈ ಹಿಂದೆ ಕಾಡಲ್ಲಿ ಜೀರುಂಡೆಗಳ ಸೌಂಡಿಂದ ನಮ್ಮ ಗೈಡ್ ಏನು ಮಾತಾಡ್ತಾರೆ ಅಂತ ಹೇಳುವಂಥದ್ದು ಕೇಳ್ತಾನೆ ಇಲ್ಲ. ಬಟ್ ನಾನು ನಿಮಗೋಸ್ಕರ ಒಂದು ಸಣ್ಣಕ್ಕೆ ವಾಯ್ಸ್ ಓವರ್ ಮಾಡ್ತೀನಿ ನೋಡಿ. ಇದು ಆ್ಯಕ್ಚುಲಿ ನೋಡಲಿಕ್ಕೆ ಹುತ್ತ ಥರ ಕಾಣ್ತದೆ, ಬಟ್ ಇಟ್ ಈಸ್ ಆರ್ಟಿಫಿಷಿಯಲ್ ಹುತ್ತ. ಅಂದರೆ ಆ ಹುತ್ತ ಥರ ಆರ್ಟಿಫಿಷಿಯಲಿ ಮಾಡಿಬಿಟ್ಟು ಅಲ್ಲಿಂದ ಈ ಟನಲ್ಗಳಿಗೆ ವೆಂಟಿಲೇಷನ್ ಸಿಸ್ಟಮ್ ಮಾಡಿದರೆ, ಕೆಲವೊಂದು ಒರಿಜಿನಲ್ ಹುತ್ತಗಳಿರ್ತದೆ, ಕೆಲವೊಂದು ಆರ್ಟಿಫಿಷಿಯಲ್ ಇರ್ತದೆ. ಆಗ ಅಮೇರಿಕದ ಸೈನಿಕರು ನಾಯಿಗಳನ್ನು ತಗೊಂಡು ಬಂದು ಸ್ನಿಫ್ ಮಾಡಿಸ್ತಾ ಇದ್ರು. ನಾಯಿಗಳಿಗೆ ಏನಾದ್ರು ಮನುಷ್ಯರ ಸ್ಮೆಲ್ ಬಂದರೆ ಅದಲ್ಲಿ ಬೊಗಳ್ತಾ ಇತ್ತು. ಬೊಗಳಿದ ಸಂದರ್ಭದಲ್ಲಿ ಇವರು ಮೇಲೆಯಿಂದ ಪಾಯ್ಸನಸ್ ಗ್ಯಾಸ್ಗಳನ್ನು ಬಿಟ್ಟು ಒಳಗೆ ಸಾವಿರಾರು ಜನರನ್ನು ಕೊಲ್ತಾ ಇದ್ರು. ಮತ್ತು ಒಂದೊಂದು ಸರ್ತಿ ಆ ಟನಲ್ಲಿಂದ, ಆ ತೂತಿಂದ ಏನಾದರೂ ಪೆಟ್ರೋಲ್ ಏನಾದರೂ ಹಾಕಿ ಬೆಂಕಿ ಕೂಡ ಹಚ್ಚುವಂಥದ್ದು, ಹೊಗೆ ಹಾಕುವಂಥದ್ದು ಇಂಥದ್ದೆಲ್ಲ ಮಾಡ್ತಾಯಿದ್ರು. ಅದಕ್ಕೆ ವಿಯೆಟ್ನಾಮೀಸ್ ತುಂಬ ತಲೆ ಉಪಯೋಗ ಮಾಡಿ ಕೆಲವೊಂದು ಈ ಥರ ಫೇಕ್ಗಳನ್ನು ಕೂಡ ಮಾಡಿಡ್ತಾಯಿದ್ರು. ಸೊ ಸುಮ್ಮನೆ ಅದು ಆ್ಯಕ್ಚುಲಿ ಎಲ್ಲಿಗೂ ಆ ತೂತು ಲೀಡ್ ಆಗೋದಿಲ್ಲ, ಸುಮ್ಮನೆ ತೂತು ಮಾಡಿರ್ತಾರೆ. ಆಗ ಅಮೇರಿಕನ್ನರು ಹಾಕಿದ ಏನು ಕೆಮಿಕಲ್ ಆಗಲಿ ಅಥವಾ ಹೊಗೆ ಆಗಲಿ ಅದು ಅವ್ರನ್ನ ತಲುಪ್ತಾನೇ ಇರಲಿಲ್ಲ. ನೋಡಿ ಹೇಗೆ ದಟ್ಟಾರಣ್ಯದ ಒಳಗೆ ಈ ಟನಲ್ ನೆಟ್ವರ್ಕ್ಗಳನ್ನು ಮಾಡಿಕೊಂಡು ಸುಮಾರು 250 ಕಿಲೋಮೀಟರ್ಗಳ ಟನಲ್ ನೆಟ್ವರ್ಕ್. ಇದು ಅರಣ್ಯವೂ ಆಗಿತ್ತು, ಸಣ್ಣ ಸಣ್ಣ ಹಳ್ಳಿಗಳು ಆಗಿತ್ತು. ಯಾವ ಥರ ಒಂದು ಯುದ್ಧದ ಸಂದರ್ಭದಲ್ಲಿ ಜನರು ಮಣ್ಣಿನ ಒಳಗೆ, ಭೂಮಿಯ ಒಳಗೆ ಹೋಗಿ ತಮ್ಮ ಜೀವನವನ್ನು ಕಟ್ಕೊಂಡ್ರು, ಮತ್ತು ಹೇಗೆ ತಮ್ಮ ಎನಿಮಿಯ ವಿರುದ್ಧ ಹೋರಾಡಿದ್ರು ಅಂತ ಹೇಳುವಂಥದ್ದು ಕತೆ ಕೇಳ್ತಾ ಇದ್ರೇ ಆಶ್ಚರ್ಯ ಆಗ್ತದೆ. ಮತ್ತು ನಮಗೆ ಇದನ್ನು ಇಮ್ಯಾಜಿನ್ ಮಾಡ್ಕೊಳ್ಳಿಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಯಾಕೆಂತ ಹೇಳಿದರೆ ಆ ಹೋಲ್ ಎಷ್ಟು ಸಣ್ಣ ಸಣ್ಣದಿದೆ ಅಂತ ಹೇಳಿದರೆ ಸರಿಯಾಗಿ ಒಬ್ಬ ಮನುಷ್ಯನಿಗೆ, ನಮ್ಮಂಥವ್ರಿಗೆ ಯಾರಿಗೆ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಇವರು ಇಷ್ಟು ಸಪೂರ ಇದ್ದಾರೆ. ಪ್ಲಸ್ ಯುದ್ಧದ ಸಂದರ್ಭದಲ್ಲಿ ಸರಿಯಾಗಿ ಊಟ ನೀರು ಇಲ್ಲದಿದ್ದರಿಂದ ತುಂಬ ಸಪೂರ ಇದ್ದರು. ಹಾಗಾಗಿ ನುಗ್ಲಿಕ್ಕೆ ಸಾಧ್ಯ ಆಯ್ತು ಅವರಿಗೆ. Is this an American tank? Yes, this one is the American tank, the original one. ನೋಡಿ, ಈ ಅಮೇರಿಕನ್ ಟ್ಯಾಂಕನ್ನು ಆ್ಯಕ್ಚುಲಿ ಈ ಟನಲ್ಗಳನ್ನೆಲ್ಲ ಡೆಸ್ಟ್ರಾಯ್ ಮಾಡಲಿಕ್ಕೆ ತಂದಿದ್ರಂತೆ. ಬಟ್ ಅದೊಂದು ಲ್ಯಾಂಡ್ ಮೈನ್ ಮೇಲೆ ಹೋಗಿ ಬ್ಲಾಸ್ಟ್ ಆಗಿ ಬಾಕಿ ಆಯಿತು. ಅದನ್ನು ಇಲ್ಲಿ ಇಟ್ಟಿದ್ದಾರೆ. ಎಷ್ಟು ಸಾವಿರ ಜನರನ್ನು ಈ ಟ್ಯಾಂಕ್ ಉಪಯೋಗ ಮಾಡ್ಕೊಂಡು ಕೊಂದಿದ್ದಾರೋ ಪರಮಾತ್ಮನಿಗೆ ಗೊತ್ತು. ಈ ದಟ್ಟಾರಣ್ಯದ ಒಳಗೆ ಹೇಗೆಲ್ಲ ಹೋರಾಟ ಮಾಡಿದ್ದಾರೆ ಅಂತ ಹೇಳುವಂಥದ್ದು ಕೇಳುವಾಗಲೇ ಮೈಯೆಲ್ಲ ಏನೋ ಒಂಥರ ರೋಮಾಂಚನ ಆಗ್ತದೆ. ಮತ್ತು ಆ ಟನಲ್ ಒಳಗೆ, ಒಂದು ಟನಲ್ ಒಳಗೆ ಹುಗ್ಗಿಯೇ ನನಗೆ ಸಾಕಾಯಿತು. ಅದು ಜಸ್ಟ್ ಹುಗ್ಗಿ ಕೂತದಷ್ಟೇ, ಒಳಗಡೆ ಬೆಳಕೇ ಇಲ್ಲ. ನಾನು ಅವ್ರ ಹತ್ರ ಕೇಳಿದೆ, ಈ ಬೆಳಕು ಇಳ್ದೇನೆ ಹೇಗೆ ನೀವು ನ್ಯಾವಿಗೇಷನ್ ಮಾಡ್ತಾಯಿದ್ರಿ ಅಂತ ಹೇಳಿದರೆ, ಅದು ಹೋಗಿ 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 ಈಗ ನಿಮ್ಮ ಮನೆಗೆ ಹೋಗೋಕ್ಕೆ ನೀವು ಕಣ್ಣು ಮುಚ್ಚಿ ಬಿಟ್ಟರು ಹೋಗೋದಿಲ್ವ ನೀವು, ಹಾಗೆ ಹೋಗಿ ಹೋಗಿ ಗೊತ್ತಾಗ್ತಿತ್ತು ಅವರಿಗೆ ಅಂತ ಹೇಳ್ಕೊಂಡು. ಅಷ್ಟು ಮಾತ್ರ ಅಲ್ಲದೆ ಅಲ್ಲಿ ಎಷ್ಟೋ ಬೇಟ್ಗಳು ಇಟ್ಟಿರ್ತಿದ್ರು. ಬೇಟ್ಗಳಂದರೆ ಒಂದೊಂದು ಟನಲಲ್ಲಿ ಹಾವುಗಳು, ಒಂದೊಂದು ಟನಲಲ್ಲಿ ಇನ್ನೇನೋ ಒಂದು ಬಾಂಬು, ಉರುಳು, ಈಗ ನಾವು ಹಂದಿಗೆ ಉರುಳಿಟ್ಟಾಗೆ ಹೀಗೆಲ್ಲ. ಯಾಕಂದರೆ ಎನಿಮಿ ಸೈನಿಕರು ಏನಾದರೂ ಹುಗ್ಗಿಕೊಂಡು ಒಳಗೆ ಹೋದರೆ ಅವರನ್ನು ಕೊಲ್ಲಿಕ್ಕೆ ಅಂತ ಹೇಳ್ಕೊಂಡು. ಸೊ ಇದೆಲ್ಲ ಇವರಿಗೆ ಕತ್ಲಲ್ಲಿ ಹೋಗುವಾಗ ಸಹ ಗೊತ್ತಾಗಬೇಕಿತ್ತು. 250 ಕಿಲೋಮೀಟರ್ಗಳ ಟನಲ್ ನೆಟ್ವರ್ಕ್ ಅಂತ ಹೇಳಿದರೆ ಏನು ಸುಮ್ಮನೆನಾ? ಅಷ್ಟು ಮಾತ್ರ ಅಲ್ಲದೆ ಅಮೇರಿಕನ್ನರು ರ್ಯಾಟ್ ಸೋಲ್ಜರ್ಸ್ ಅಂತೇಳಿ ಒಂದು ಸೋಲ್ಜರ್ ಇದು ಪಡೆಯನ್ನೇ ಸೃಷ್ಟಿ ಮಾಡಿದ್ರಂತೆ. ಬೇಟ್ಗಳನ್ನು ಇಟ್ಟಿರ್ತಾರೆ ಅಂತ ಹೇಳಿದ್ನಲ್ಲ, ಅದೇ ಇದು. This one is sticking trap. Whenever the enemies stamp the foot inside, they stamp it. ಕಾಲಿಟ್ಟ ಕೂಡಲೇ ಹಾಗೆ ಕಾಲನ್ನು ಚುಚ್ಚುವಂಥದ್ದು. Straight into the thighs. Straight into the And thighs. straight into the biggest vein in the thigh, this one. And they will bleeding just around 30 minutes. And they will die. Yes, they will run out of Within blood. 30 They will minutes see ಸತ್ತೋಗ್ತಾರಂತೆ. the mental, we see that the site will closer, smaller, and die. Okay. This one could be armpit. So this will move like that. Actually, because they have a lot of armor, Yeah. so the armpit is the softest part. It will keep them in the air like this. The more they move, the more they hurt.
This one, it will roll like that. And after they fall inside, all of them have a lot of holes. Oh. This one, wind just like a window. But you see, the needle is crossing like this. The point is to hold them in the air and Prick them. attack this part. Okay. So it will keep them and don't let them breathe. This one, still the same, My God, this is but it's tragic. yeah. Cause a tragic. This one, it's just like catching fish, so we call it fish trap. Okay, so once you go inside, you have to cut the needle to go outside, and the point under it, we stab straight into the bone's leg. Oof. Straight in. Okay, this one, seesaw trap. So when you step in, the second part will go right into the face. Even we should be very careful. And just remember, all of this needle have to be rusty Yeah, it has to be rusty. and cover it with urine and poop Yeah, covered with to urine make and it poop. infected. Because inside here is a jungle. You see it? It's all jungle, so no vaccination. You will get infected. ಸೊ ಈ ಬೇಟ್ಗಳಿಗೆಲ್ಲ ಮಲಮೂತ್ರವನ್ನು ಕವರ್ ಮಾಡ್ತಿದ್ದಾರಂತೆ ಬಿಕಾಸ್ ಆದಷ್ಟು ಬೇಗ ಸೋಲ್ಜರ್ ಇನ್ಫೆಕ್ಷನ್ ಇಂದ ಸತ್ತೋಗ್ಲಿ ಅಂತ ಹೇಳ್ಕೊಂಡು. They are enthusiastic to go inside a war. It can be. When it's screaming, they have to divide it. And if one soldier were tired and would, there have to be two people to carry him. This one is special. I love this one. This one will lay in the door of the villagers. It will hold like this, really basics. ಸೈಡ್. Okay, this will move like this. But it will never stop like this. It will stop like this. Part inside, you will curious why this part still moving. Most of the soldier are male. See, so this part. Okay, so just imagine, read my mind, and no more honeymoon. ನೋಡಿದ್ರಲ್ಲ ಯಾವ ಥರ ಬೇಟ್ಗಳನ್ನು ಯೂಸ್ ಮಾಡ್ತಾಯಿದ್ರು ಅಂತ ಹೇಳ್ಕೊಂಡು. ನಾನು ಅದೇ ಆಗಲೇ ಹೇಳ್ತಾ ಇದ್ದೆ ನಿಮಗೆ ಬೇಟ್ಗಳನ್ನು ಯೂಸ್ ಮಾಡ್ತಾಯಿದ್ರು ಅಂತೇಳಿ. ಅದ್ರ ಜೊತೆಗೆ ಅಮೇರಿಕನ್ನರು ಒಂದು ಸಣ್ಣ ಪಡೆಯನ್ನೇ ಸೃಷ್ಟಿ ಮಾಡಿದರು, ರ್ಯಾಟ್ ಸೋಲ್ಜರ್ಸ್ ಅಂತ ಹೇಳ್ಕೊಂಡು. ಯಾಕೆ ಅಂತ ಹೇಳಿದರೆ ಈ ವಿಯೆಟ್ನಾಮಿ ಟನಲ್ಗಳ ಒಳಗಡೆ ಹೋಗಬೇಕು ಅಂತ ಹೇಳಿದರೆ ಅಷ್ಟು ಸಪೂರ ಇರೋ ಸೋಲ್ಜರ್ಸ್ ಬೇಕಿತ್ತು. ಸೊ ಆ ರ್ಯಾಟ್ ಸೋಲ್ಜರ್ಸಿನ ಪಡೆಯನ್ನೇ ಸೃಷ್ಟಿ ಮಾಡಿದರು. ಆ ಪಡೆಗಳು ಇವರ ಟನಲ್ ಒಳಗಡೆ ಹೋಗುವಾಗ ಇಂಥ ಬೇಟ್ಗಳಿಗೆ ಸಿಕ್ಕಿ ಸತ್ತೋಗ್ತಿದ್ರಂತೆ. ಸತ್ತೋಗಿಲ್ಲ ಅಂದರೂ ಇವರ ಮಲ ಮೂತ್ರ ಅದು ಇದೆಲ್ಲ ಮಿಕ್ಸ್ ಆಗಿದ್ದ ರಷ್ಟು ಹಿಡ್ದ ಸೂಜಿ ಇವರ ದೇಹಕ್ಕೆ ಚುಚ್ಚಿದ ಮೇಲೆ ಇನ್ಫೆಕ್ಷನಿಂದಲೇ ಸತ್ತೋಗ್ತಿದ್ರಂತೆ. Because it's really noisy. ಯಾ ಇದು ಮಿಲಿಟರಿ ವರ್ಕ್ಶಾಪ್. Just careful with your phone. So here is the real one. They established the trap. ಹಳ್ಳಿಯವರು ಟ್ರ್ಯಾಪಿಗೆ ಬೇಕಾದಂಥ ಬಿದಿರಿನ ಮುಳ್ಳುಗಳನ್ನು ಮಾಡ್ತಾ ಇರುವಂಥದ್ದು. And what is this? They're reusing the American bomb. They cut the bomb because not every bomb was exploded. Yeah. So they cut it in a small part. Yeah. And he had to pour the water inside. Yeah. Without any flares. Okay. outside. Because if there is flares, it Yes. might blast. After they cut it, they will collect the metal. Yeah. And because it's really noisy. Yeah. So this workshop normally will place Outside the village, Outside 2 to the 3 village. kilometers. And it might blast as well sometimes. Yes. It might blast as well. Yes. ಆ ಮೆಟಲನ್ನು ರೀಪರ್ಪಸ್ ಮಾಡ್ತಾ ಇದ್ರು. ಓಕೆ, ಮಿಸೈಲ್ ಅಥವಾ ಬಾಂಬಿಂದ ಉಳಿದಂಥ ಮೆಟಲನ್ನು ಅವ್ರು ರೀಪರ್ಪಸ್ ಮಾಡ್ತಾ ಇದ್ರು. ವಾಟ್ ದೇ ಯೂಸ್ ಟು ಪ್ರೊಡ್ಯೂಸ್ ಔಟ್ ಆಫ್ ದ ರೀಪರ್ಪಸ್ಡ್ ಮೆಟಲ್? ವಾಟ್ ವೇರ್ ದೇ ಡೂಯಿಂಗ್ ವಿತ್ ದ ರೀಪರ್ಪಸ್ಡ್ ಮೆಟಲ್? Yes, I will show you. Here. Make it the mine. Oh, And grenades. they camouflage it to the tree. Okay. So that tank was exploded by this mine. Oh, So it's ಲ್ಯಾಂಡ್ similar ಮೈನ್ಸ್. to the tree. ಓಕೆ, ಸೊ ರೀಪರ್ಪಸ್ಡ್ ಮೆಟಲ್ ಇಂದ ಅವರು ಲ್ಯಾಂಡ್ ಮೈನ್ ಮಾಡ್ತಿದ್ರು. ಇದ್ರ ಮೇಲೆ ಯಾರು ತುಳಿದ್ರೆ ಬ್ಲಾಸ್ಟ್ ಆಗ್ತಾ ಇತ್ತು. And this one is also from the metal. ಓಕೆ, And also the cooking pan. ಕುಕಿಂಗ್ ಪ್ಯಾನ್. ವಾಟ್ ಈಸ್ ದಿಸ್ ಆ್ಯಕ್ಚುಲಿ?
grenade. ಓ ಗ್ರೆನೇಡ್. ಓಕೆ. And ಈಗ ನಾವೇನು ಈ ಪಾತಲ್ಲಿ ನಡ್ಕೊ ಹೋಗ್ತಿದೀವಲ್ಲ, ಆ್ಯಕ್ಚುಲಿ ಈ ಪಾತಿಂದ ತುಂಬ ಆಚೆ ಈಚೆ ಹೋಗಬಾರ್ದು. ಯಾಕಂದರೆ ಈ ಕಾಡೊಳಗಡೆ ಎಲ್ಲ ಎಷ್ಟೋ ಅನ್ಎಕ್ಸ್ಪ್ಲೋಡೆಡ್ ಲ್ಯಾಂಡ್ ಮೈನ್ಸ್ ಇನ್ನೂ ಜೀವಂತವಾಗಿ ಇದೆ ಅಂತೇಳಿ ಹೇಳ್ತಾರೆ. ಏನೀಗ ನಿಮಗೆ ಬ್ಯಾಕ್ಗ್ರೌಂಡಲ್ಲಿ ಸೌಂಡ್ ಕೇಳ್ತಾ ಇದೆ ನೋಡಿ, ಅದು ಶೂಟಿಂಗ್ ರೇಂಜ್. ಇಲ್ಲಿ ಬಂದಂಥ ಟೂರಿಸ್ಟ್ಗಳಿಗೆ ಗನ್ ಶೂಟ್ ಮಾಡುವಂಥದ್ದು ಒಂದು ಆ್ಯಕ್ಟಿವಿಟಿ ಮಾಡಿಸ್ತಾರೆ. ಬಟ್ ಯುದ್ಧದ ಸಂದರ್ಭದಲ್ಲಿ ಎಷ್ಟು ಆ ಥರ ಸೌಂಡ್ ಬಂದಿರ್ಬೋದು ನೀವೇ ಯೋಚನೆ ಮಾಡಿ. ಬಾಂಬ್, ಗನ್ ಶೂಟಿಂಗ್, ಅದು ಈ ಕಾಡೊಳಗೆ. ಮತ್ತು ಅಮೆರಿಕನ್ನರು ಸೋಲಿಕ್ಕೆ ಮೂಲ ಕಾರಣ ಏನು ಅಂತ ಹೇಳಿದರೆ ಇವರ ಯುದ್ಧ ಟ್ಯಾಕ್ಟಿಕ್ಸ್ ಇರ್ಬೋದು, ಅದ್ರ ಜೊತೆ ದೇ ವೇರ್ ಮೆಂಟಲಿ ಡಿವ್ಯಾಸ್ಟೇಟೆಡ್. ಯಾಕೆಂತ ಹೇಳಿದರೆ ಈ ಕಾಡು ಒಳಗಡೆ ಒಂದು ಗಾಯ ಆದರೂ ಭಯ ಆಗ್ತದೆ. ಅಂಥದ್ರಲ್ಲಿ ಆ ಥರದ ಯಾವುದಾದ್ರೂ ಈ ದೊಡ್ಡ ದೊಡ್ಡ ರಾಡ್ಗಳು ಚುಚ್ಚಿ ಹೋದರೆ ಆ ಭಯ, ಮಳೆ, ಸೆಕೆ, ಅದರಿಂದನೇ ಮೆಂಟಲಿ ಡಿವಸ್ಟೇಟೆಡ್ ಆಗಿ ಸತ್ತೋಗ್ತಿದ್ರು. ಆಮೇಲೆ ಆ ಸರಳುಗಳಿಗೆಲ್ಲ ಮಲಮೂತ್ರಗಳನ್ನು ಅವರು ಸ್ಮಿಯರ್ ಮಾಡ್ತಾಯಿದ್ರು. ಅದರಿಂದಾಗಿ ಅದೇನಾದರೂ ಕುತ್ತಿ ಹೋದರೆ ಬೇಗ ಬೇಗ ಇನ್ಫೆಕ್ಷನ್ ಆಗಿ ಒಂದೇ ದಿವಸದಲ್ಲೂ ಸಾಯೋದಿದೆಯಂತೆ. ಯೂಶ್ವಲಿ ಬೇಗ ವಿದಿನ್ 3-4 hours ಬ್ಲಡ್ ಹೋಗಿ ಸಾಯ್ತಾರೆ. ಬಟ್ ಏನಾದ್ರು ಬದುಕಿದ್ರೂ ಒಂದೇ ದಿವಸದೊಳಗೆ ಇನ್ಫೆಕ್ಷನಿಂದ ಸತ್ತೋಗ್ತಾರಂತೆ. AK-47ಗೆ 10 ಬುಲ್ಲೆಟ್ಟು ತೊಗೊಂಡಿದ್ದೀನಿ. 7,50,000 BND. ಬನ್ನಿ ಟ್ರೈ ಮಾಡೋಣ. AK-47 ಶೂಟ್ ಮಾಡಿ. ಆಲ್ರೆಡಿ ಇಲ್ಲಿ ಬೇರೆಯವ್ರು ಮಾಡ್ತಾ ಇದ್ದಾರೆ, ತೋರಿಸ್ತೇನೆ ನಾನು. ಆಲ್ರೆಡಿ ಕಿವಿಯೊಳಗೆ ಬಾಂಬ್ ಹೊಡೆದಿದೆ. ಆಗಿನ ಕಾಲದಲ್ಲಿ ಪಾಪ ಕಿವಿಗೆ ಏನು ಮಾಡ್ತಾನೆ ಹೆಂಗೆ ಹೊಡಿತಿದ್ರು ದೇವ್ರಿಗೆ ಗೊತ್ತು. ಸೊ AK-47 ಶೂಟ್ ಮಾಡೋಣ. ಸಖತ್ ರೀಕಾಯಿಲ್ ಇದೆ. ಮೇಲೆ ಹೋಗ್ತಾ ಇದೆ. ಓಕೆ, ಯಾವ್ದು ಶೂಟ್ ಮಾಡಿದ್ರು ಮೇಲೇನೆ ಹೋಗುತ್ತೆ. ಶೂಟಿಂಗ್ ರೇಂಜಲ್ಲಿ AK-47 ಯೂಸ್ ಮಾಡಲಿಕ್ಕೆ ನಾನು ಸುಮಾರು 2,600 ರೂಪಾಯಿ ಸ್ಪೆಂಡ್ ಮಾಡಬೇಕಾಯಿತು. ಬಟ್ ಇಲ್ಲಿ ಬಂದ ಮೇಲೆ ಇದನ್ನೊಂದು ಎಕ್ಸ್ಪೀರಿಯನ್ಸ್ ಮಾಡಬೇಕು. ಮತ್ತು ಹೇಗಿತ್ತು ಆ ವಾರ್ ಮತ್ತು ಆ ಗನ್ನಿನ ಎಕ್ಸ್ಪೀರಿಯನ್ಸ್ ನಮಗೆ ಅಷ್ಟು ಸುಲಭದಲ್ಲಿ ಬೇರೆ ಎಲ್ಲೂ ಸಿಗೋದಿಲ್ಲ. ಸೊ ಅದಕ್ಕೋಸ್ಕರ 2,600 ರೂಪಾಯಿ ಖರ್ಚು ಮಾಡಿ ಶೂಟ್ ಮಾಡೋ ಒಂದು ಎಕ್ಸ್ಪೀರಿಯನ್ಸ್ ಹೇಗಿರ್ತದೆ ಅಂತ ಹೇಳುವಂಥದ್ದನ್ನ ನಾನು ಅನುಭವಿಸಿದೆ. ಆದರೆ ಅಲ್ಲಿ ಅವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಎದುರುಗಡೆಯನ್ನು ದೂರದಲ್ಲಿ ಇದು ಹಾಕಿದ್ದಾರೆ, ಯಾವುದು ಟಾರ್ಗೆಟ್. ಆದರೆ ಆ ಗನ್ ಅವರು ಫುಲ್ ಟೈ ಮಾಡಿದ್ದಾರೆ. ನಮಗೇನು ಕರೆಕ್ಟಾಗಿ ಟಾರ್ಗೆಟ್ ಅಡ್ಜಸ್ಟ್ ಮಾಡಲಿಕ್ಕೆ ಆಗೋದಿಲ್ಲ. 10 ಬುಲೆಟ್ ಹೇಗೆ ಖಾಲಿ ಆಗ್ತದೆ ಅಂತೇಳಿ ಗೊತ್ತಾಗೋದಿಲ್ಲ. ಬಟ್ ಸ್ಟಿಲ್ ಒಳ್ಳೆಯ ಒಂದು ಅನುಭವ, AK-47 ಶೂಟ್ ಮಾಡಿದ ಅನುಭವ. ಇದು ಗರ್ನಲ್ಲಿ ಹೊಡೆದಾಗ ಆಗ್ತದೆ ಕಿವಿ ಹತ್ರ. ಒಂದೊಂದು ಬುಲೆಟ್ ಹೋಗುವಾಗ ಒಂದೊಂದು ಗರ್ನಲ್ಲೇ ಕಿವಿ ಹತ್ರ ಹೊಡೆದಾಗ ಆಗ್ತದೆ. ಒಳ್ಳೆ ಅನುಭವ. ಇನ್ನು ನೆಕ್ಸ್ಟ್ ನಾವು ಒಂದು ಟನಲನ್ನು ಎಕ್ಸ್ಪೀರಿಯನ್ಸ್ ಮಾಡುವಂತ ಹೋಗ್ತಿದ್ದೇವೆ. ನೋಡೋಣ ಹೇಗೆ ಮಾಡೋದ ಬೇಡ ಅಂತ ಡಿಸೈಡ್ ಮಾಡಬೇಕಷ್ಟೇ. ಯಾಕಂದರೆ ಬಟ್ಟೆ ಎಲ್ಲ ಗಲೀಜಾಗ್ತದಂತೆ. ಈ ಟ್ರಾವೆಲ್ ಮಾಡುವಾಗ ಬಟ್ಟೆ ಗಲೀಜು ಮಾಡ್ಕೊಂಡ್ರೆ ತುಂಬ ಕಷ್ಟ ಆಗ್ತದೆ. ಫಸ್ಟ್ ಲೆವೆಲ್ ಇಸ್ ದಿಸ್ ಡೀಪ್ and then the second level one is only 3 to 5 of us. Okay, so these flip-flops make from the old type of the car, army car. That. After it was old, we reuse it to become flip-flops. They will make this line under the flip-flop,
And then this is a tricky part. Depend on who you are. If you are an expert, you wear like this. So it looks like, oh, it's reverse, right? But when you walk inside the jungle, that is just a small part. This one is look like a reverse footprint. Oh, this looks like a reverse footprint. Yeah. So I wear like this. Like I say, they have an X, right? They have an X. Yeah. So if you move forward, your enemy will thought you go this way. Oh my. Ah, reverse footprint. ಇದು. And the hardest part is if there are 100 people, they will go on the same footprint. Correct. Oh my god. So it's just only one person footprint. ಅವು ಒಬ್ಬ ಕಾಲಿಸಿದ ಮೇಲೆ ಇನ್ನೊಬ್ಬ ಎಸಿಕೊಂಡು ಹೋಗೋದು. 100 people will keep on the same footprint. Yes. Huh? They just go step by step Step by step. to avoid the mine and also follow the line. So only one footprint, but maybe the whole army. And also this one because the X. So it's for expert, like I say. How about villagers? How about villagers? This one is a simple one. Why? If you move inside the tunnel or you go up and down in this stair, you have to print the front of your feet, Okay. right? So that's why this one needs to be bigger. Printed. Not easy like you walk on a surface like this. ಬಾಂಬ್ ಕ್ರೇಟರ್, ಇನ್ನೊಂದು ಬಾಂಬ್ ಕ್ರೇಟರ್ Images ಎಷ್ಟು ದೊಡ್ಡದಿದೆ ನೋಡಿ. the depth of the tunnel compared with this one. ಯಾ ಓಕೆ ಅವಂಗ Okay, so ಹಾಕಿಲ್ಲ the ಬೇಡ kids, ಬೇಡ. you want to bring him? Is it? Give me a chance. Yeah, I'm sorry. Yeah, he So just careful with the kid. ಯಾ ಓಕೆ ಬಾ Ask him first if he's scared. ಟನಲ್ ಒಳಗಡೆ ಹೋಗೋಣ. ಭಯ ಅದ ಕಡೆ ಒಳಗೆ ಅಂತ. Are you gonna join us? ಅರ್ಜುನ್ ಫಸ್ಟ್ ರೌಂಡಲ್ಲಿ ಔಟ್ ಆದ. ಟನಲ್ ಒಳಗಡೆ ಹೋಗ್ತಾ ಇದ್ದಾನೆ. ಓ ಮೈ ಗಾಡ್. Do we go straight or go inside? Do we go straight? Go straight. You straight if you want further. Yes, further. Further straight only. ಓ ದೇವ್ರೆ, 20 ಮೀಟರ್ ಬಂದ ಮೇಲೆ 20 ಮೀಟರ್ ಬಂದ ಮೇಲೆ ಹೊರಗೆ ಹೋಗುವ ಒಂದು ಆಪ್ಷನ್ ಇದೆ. ನಾನು ಬೇಡ ಅಂತೇಳಿ ಇನ್ನು ಮುಂದೆ ಕಂಟಿನ್ಯೂ ಮಾಡ್ತೇನೆ. Be slow, man. You're coming now? Yeah. ಓ ದೇವ್ರೆ. You want me to shut down the flash? ಇಷ್ಟು ಬರುವಾಗಲೇ ಕಾಲು ನೋವಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. Another fellow? Oh God. Which side? Oh wow. ಅಬ್ಬಾ, ಭಯಂಕರ ಕ್ಲಾಸ್ಟ್ರೋಫೋಬಿಕ್. Are you going out or coming? Who, me? Going. Yes, going. Out or inside? Inside.
ಇಲ್ಲಿಂದ ಬೇಕಿದ್ರೆ ಹೊರಗೆ ಹೋಗ್ಬೋದು. I will go out now the next. This was so small. ಇನ್ನು ಆ ಕಡೆಗೆ ತುಂಬಾ ಸಣ್ಣದಿದೆ ಅಂತೆ. ಐ ಥಿಂಕ್ ಗೋ ಔಟ್ ಫ್ರಮ್ ಹಿಯರ್. ಇಲ್ಲಿಂದ ಹೊರಗಡೆ ಹೋಗೋಣ. ಎಷ್ಟು ಮೀಟ್ರ್ ಬಂದೆ ಅಂತ ಕೇಳೋಣ ನಮ್ಮ ಗೈಡ್ ಜೊತೆ. ಅಬ್ಬಾ ಇಷ್ಟು ಬರುವಾಗಲೇ ಸಾಕಾಯಿತು. ಈ ಏಣಿ ತುಂಬ ಸ್ಟೀಪ್ ಇದೆ. ಸಖತ್ ಕ್ಲಾಸ್ಟ್ರೋಫೋಬಿಕ್. 60 ಮೀಟ್ರ್ ಹೋಗೋಗ್ಲೇ ಸಾಕಾಯ್ತು. ಅಲ್ಲ ನನಗೆ ಹೋಗಕ್ಕೆ ಮನ್ಸುಟ್ಟು, ಬಟ್ಟೆ ಎಲ್ಲ ಮಣ್ಣಾದೆ ಇನ್ನು ಆಚೆ. ಸ್ಟಿಲ್ ಹೌ ಫಾರ್ ಇಸ್ ಇಟ್? It will link to the village we will arrive later. And it's connect all the whole we saw it here. Yeah, how many meters do I have to go if I have to finish the course? 80. Another 80 meters 80. from here, Yeah. 80 meters. from this point. From this point, Yeah. 20. Go across the road. Just 20 meters. That's it. Enough. ಸಾಕು. ಆ್ಯಕ್ಚುಲಿ ಹೋಗ್ಬೋದು ಒಳಗಡೆ, ಬಟ್ಟೆ ಎಲ್ಲ ಮಣ್ಣಾಗ್ತದೆ. ಸ್ವಲ್ಪ ಕ್ಲಾಸ್ಟ್ರೋಫೋಬಿಕ್ ಇದೆ. 2 ತೊಡೆ ಮೊಣಕಾಲು ಎಲ್ಲ ನೋವಾಗ್ತದೆ. ನಮಗೇನಷ್ಟು ಅಭ್ಯಾಸ ಇಲ್ಲಲ್ಲ ಟನಲ್ ಒಳಗಡೆ ಹೋಗಿ. ಬಟ್ ನಿಜವಾಗ್ಲೂ ಜಸ್ಟ್ 60 ಮೀಟ್ರ್ ಹೋಗಿದ್ರಲ್ಲೇ ನನಗೆ ಈ ಪಾಪ ಈ ವಿಯೆಟ್ನಾಮಿ ಸೋಲ್ಜರ್ಸು ಎಷ್ಟು ಕಷ್ಟಪಟ್ಟಿರ್ಬೋದು. When you go in the jungle, 3-4 ವರ್ಷ ಇದರ ಒಳಗೆ know right away. ವಾಸ ಮಾಡ್ತಿದ್ರಂತೆ. ಒಳಗೆ ಆಸ್ಪತ್ರೆ, ಸಂಸಾರ ಎಲ್ಲ ಮಾಡ್ತಿದ್ರಂತೆ. ನಿಜವಾಗ್ಲೂ ಆಶ್ಚರ್ಯ ಕಾಣ್ತದೆ ಹೇಗೆ ಬದುಕ್ತಾ ಇದ್ರು ಅಂತೇಳಿ. Oh, you can go in here. The next destinations here. No, I'm done. My legs are hurting. It's not that I cannot go, but the boots it isn't supporting. It should be flexible actually. The boot should be flexible. This is the enemy. Yeah, You use boots. I'm using They boots. use barefoot. ನಾನು ಹೇಳಿದೆ ನನ್ನ That ಬೂಟ್ಸ್ is a struggle for ಇದು ಆ್ಯಕ್ಚುಲಿ ಬೈಕ್ ರೈಡಿಂಗ್ ಬೂಟ್. ಇದು ಫ್ಲೆಕ್ಸಿಬಲ್ ಇಲ್ಲ, ಸಪೋರ್ಟ್ ಆಗ್ತಿಲ್ಲ. ಯಾಕಂದರೆ ಅಲ್ಲೇ ನನಗೆ ಜಾಸ್ತಿ ನೋವು ಆಗ್ತಿರೋದು, ಫ್ಲೆಕ್ಸಿಬಿಲಿಟಿ ಇಲ್ಲದೇನೆ. ಅದಕ್ಕೆ ಅವ್ರು ಹೇಳೋದು ನೋಡಿ ಇದೇ ಪ್ರಾಬ್ಲಮ್ ಎನಿಮೀಸ್ ಬೂಟ್ಸ್ ಹಾಕೊಂಡು ಬರ್ತಾಯಿದ್ರು. ಅವ್ರಿಗೆ ಒಳಗಡೆ ಎಲ್ಲ ಹೋಗೋಕ್ಕಾಗ್ತಿರ್ಲಿಲ್ಲ. ನಾವು ಚಪ್ಪಲ್ ಹಾಕ್ತಿದ್ವಿ, ಅದಕ್ಕೆ ಆರಾಮಾಗಿ ಒಳಗೆ ಆಗ್ತಿತ್ತು ಅಂತ. ನೋಡಿ ಇದು ಇವರ ಒಂದು ಮೆಡಿಕಲ್ ರೂಮ್. ಇದೇ ಥರ ಅಂಡರ್ಗ್ರೌಂಡ್ ಕೂಡ ಇದೆ. ನೋಡಿ ಇಲ್ಲಿ ಅಂಡರ್ಗ್ರೌಂಡ್ ಮೆಡಿಕಲ್ ರೂಮ್ ಕೂಡ ಇದೆ. ಇಷ್ಟೇ ಟೂಲ್ಸ್ ಇದ್ದಿದ್ದು, ಇಷ್ಟೇ ಟೂಲ್ಸ್ ಯೂಸ್ ಮಾಡಿಕೊಂಡು ನೋಡಿ ಇಲ್ಲೆಲ್ಲ ಟನಲ್ ನೆಟ್ವರ್ಕ್ ಲಿಂಕ್ ಆಗ್ತದೆ. ಇವರನ್ನು ಟ್ರೀಟ್ ಮಾಡಬೇಕಿತ್ತು. ಒಂದು ಬಾಂಬ್ ಮಿಷನ್ ಆದಾಗ 40-50 ಜನಕ್ಕೆ ಗಾಯ ಆದರೆ ಇಲ್ಲಿ ಎಷ್ಟು ಕೇಯಾಸ್ ಇದ್ದಿರ್ಬೋದು ಅಂತ ಹೇಳುವಂಥದ್ದನ್ನ ನೀವು ಯೋಚನೆ ಮಾಡಿ. ಅಯ್ಯೋ ರಾಮ, ನಾನೇನು ಯೋಚನೆ ಮಾಡಿದೆ ಅಂತ ಹೇಳಿದರೆ, ನಾನು ಹೋದ ಟನಲ್ಲೇ ಒರಿಜಿನಲ್ ಟನಲ್ ಅಂತ. ಆ್ಯಕ್ಚುಲಿ ಆ ಟನಲ್ ಅಷ್ಟು ದೊಡ್ಡದಿರಲಿಲ್ಲಂತೆ ಒರಿಜಿನಲ್ ಟನಲ್. ಇವ್ರು ಏನು ಮಾಡಿದ್ದಾರೆ ಅಂತ ಹೇಳಿದರೆ, ಒಂದು ಸ್ವಲ್ಪ ಟೂರಿಸ್ಟ್ಸ್ ಆದರೂ ಒಳಗೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಲಿ ಅಂತ ಹೇಳೋ ಕಾರಣಕ್ಕೆ ಒರಿಜಿನಲ್ ಟನಲ್ನ 3 ಸರ್ತಿ ಅಗದು 3 ಸರ್ತಿ ಅಗಲ ಮಾಡಿಸಿದಾರಂತೆ ಟೂರಿಸ್ಟ್ಸ್ಗೆ ಹೋಗೋಕ್ಕಾಗಲಿ ಅಂತ ಹೇಳ್ಕೊಂಡು. ಹಬ್ಬ, 3 ಸರ್ತಿ ಅಗಲ ಮಾಡಿರೋ ಟನಲಲ್ಲೇ ಹೋಗ್ಲಿಕ್ಕೆ ಇಷ್ಟು ಕಷ್ಟ ಆಯ್ತು ನಮಗೆ. ಹಾಗಾದರೆ ನೀವು ಯೋಚನೆ ಮಾಡಿ ಒರಿಜಿನಲ್ ಟನಲಲ್ಲಿ ಹೆಂಗೆ ಹೋಗಿರ್ಬೋದು ಆ ಜನ ಅಂತ ಹೇಳ್ಕೊಂಡು. ಅಯ್ಯೋ ದೇವ್ರೆ. ಕೈ ತೊಳಿಲಿಕ್ಕೆ ಒಂದು ವ್ಯವಸ್ಥೆ ನಮ್ಮಲ್ಲಿ ಮದುವೆ ಮನೆಯಲ್ಲಿ ಕೈ ತೊಳಿಲಿಕ್ಕೆ ಮಾಡಿದಾಗೆ ಇಲ್ಲಿ ಟನಲ್ ಒಳಗಡೆ ಹೋಗಿ ಬಂದವರಿಗೆ ಕೈ ತೊಳೆಯೋಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ ಇದೇನೀಗ ಈ ಬೆದ್ರಿಂಡ್ಲು ಬೆಳೆದಿದೆ, ಇದು ಆ್ಯಕ್ಚುಲಿ ಬಾಂಬ್ ಕ್ರೇಟರಲ್ಲಿ ಬೆಳೆದಿರೋಂಥದ್ದು. ಸೊ ಈ ಬಾಂಬ್ ಬಿದ್ದ ಜಾಗದಲ್ಲಿ ತುಂಬ ಮಿನರಲ್ಸು ಅಂದರೆ ಬೇರೆ ಬೇರೆ ಥರದ ಕೆಮಿಕಲ್ಸ್ ಎಲ್ಲ ಬಿದ್ದಿರ್ತಾವಲ್ಲ, ಅದು ಈ ಗಿಡಗಳಿಗೆ ಒಂದು ನ್ಯೂಟ್ರಿಷನ್ ಥರ ಸಿಗುತ್ತಂತೆ. ಅದಕ್ಕೆ ಇಲ್ಲಿ ತುಂಬ ಚೆನ್ನಾಗಿ ಬಾಂಬ್ ಕ್ರೇಟರಲ್ಲಿ ಬೆದರು ಬೆಳೀತದಂತೆ. ಅದಕ್ಕೆ ನಮ್ಮ ಗೈಡ್ ಹೇಳ್ತಿದ್ರು, ಇಟ್ ಈಸ್ ಲೈಕ್ ಲೈಫ್ ಫ್ರಮ್ ಡೆತ್ ಅಂತ ಹೇಳ್ಕೊಂಡು, ಅಂದರೆ ಸಾವಿನಿಂದ ಮತ್ತೆ ಜೀವ ಬರ್ತಾ ಇದೆ ಅಂತ ಹೇಳ್ಕೊಂಡು. I will say cassava. ಕಸಾವ ಅಂದರೆ ಮರಗೆಣಸು. ಸೊ ಸುಸ್ತಾಗಿ ಬಂದ ನಮಗೆ ಮರಗೆಣಸು
and they drink it with milk tea. ದೂರದ ವಿಯೆಟ್ನಾಂ ದೇಶಕ್ಕೆ ಬಂದು ಮರಗೆಣಸು ತಿಂತ ಇದ್ದೇನೆ. ಅವತ್ತಿನ ಕಾಲದಲ್ಲಿ ಸೈನಿಕರು ಇದನ್ನೇ ಊಟ ಮಾಡ್ತಿದ್ರಂತೆ. ಯುದ್ಧದ ಸಂದರ್ಭದಲ್ಲಿ ಏನು ಸಿಗದೆ ಇದ್ದಾಗ ಮರಗೆಣಸು ತಿಂದು ಬದುಕ್ತಿದ್ರಂತೆ. Sweet. They added sugar already. It's different. In the delta, I collect all the salt from the sea that you can collect. So in that 5 years, they are collected ಇದು ಯಾವುದೋ ಒಂಥರದ ಗ್ರೀನ್ ಟೀ, ಫ್ಲೇವರೇ ಬೇರೆ ಇದೆ, ಚಪ್ಪೆ. to the mountain in the north. ನೋಡಿ ಇಲ್ಲಿಗ ನಾನು ನಿಮಗೆ ಇವರ ಕಿಚನ್ಗೆ ಕರ್ಕೊಂಡು ಹೋಗ್ತೇನೆ. ಈಗ ಕಿಚನಲ್ಲಿ ಅಂದರೆ ಬೆಳಿಗ್ಗೆ 3 ಗಂಟೆಗೆ ಎದ್ದು 5:30 6 ಗಂಟೆಗೆ ಮುಂಚೆನೇ ಅಡುಗೆ ಆಗಬೇಕು ಅವರಿಗೆ. ಯಾಕೆಂತ ಹೇಳಿದರೆ ಮತ್ತೆ ಬೆಳಿಗ್ಗೆ ಆದರೆ ಮೇಲಿಂದ ಅಮೇರಿಕನ್ ಏರೋಪ್ಲೇನ್ಸ್ ಬರ್ತದೆ, ಆಗ ಗೊತ್ತಾಗ್ತದೆ ಎಲ್ಲಿ ಹೊಗೆ ಬರ್ತಾ ಇದೆ ಅಂತ ಹೇಳ್ಕೊಂಡು. ಬಟ್ ಇವ್ರ ಹತ್ರ ಒಂದು ಯೂನಿಕ್ ಫಿಲ್ಟ್ರೇಷನ್ ನೋಡಿ, ಇದು ಟನಲ್ ಒಳಗಡೆ ನೆಟ್ವರ್ಕ್. ಇವ್ರ ಹತ್ರ ಒಂದು ಯೂನಿಕ್ ಫಿಲ್ಟ್ರೇಷನ್ ಸ್ಮೋಕ್ ಫಿಲ್ಟ್ರೇಷನ್ ಟೆಕ್ನಾಲಜಿ ಇದೆ. ಆ ಹೊಗೆ ಏನು ಇಲ್ಲಿಂದ ಮೇಲೆ ಹೋಗ್ತದಲ್ಲ, ಈ ಹೊಗೆ ಆ್ಯಕ್ಚುಲಿ ಇಲ್ಲಿಂದ ಡೈರೆಕ್ಟಾಗಿ ಹೋಗೋದಿಲ್ಲ. ಅದ್ರ ಬದಲಾಗಿ ಅಂಡರ್ಗ್ರೌಂಡಲ್ಲಿ 2-3 ಲೇಯರ್ ಆಫ್ ಫಿಲ್ಟ್ರೇಷನ್ ಕಳೆದು ನೋಡಿ ಇಲ್ಲಿಂದ ಮಿಸ್ಟ್ ಥರ ಅಥವಾ ಫಾಗ್ ಥರ ನಿಧಾನಕ್ಕೆ ಮೇಲೆ ಬರ್ತದೆ. ಇಲ್ಲಿ ಕಾಣ್ತಾ ಇರ್ಬೋದು ನಿಮಗೆ. ನೋಡಿ ಯಾರಿಗೂ ಗೊತ್ತಾಗೋದಿಲ್ಲ, ಕಾಡಿದೆ ಮಿಸ್ಟ್ ಅಂತ ಯೋಚನೆ ಮಾಡ್ತಾರೆ ಅಮೇರಿಕನ್ನರು. ನೋಡಿ ಆವಾಗ ಮನೆಗಳೆಲ್ಲ ಹೇಗೆ ಇರ್ತಿತ್ತು ಅಂತ ಹೇಳಿಕೊಂಡು, ಹಳ್ಳಿಯವರ ಮನೆಗಳು. It still has got the wires. It's rust, so they cannot wash it. Yeah, it still has got the wires in. ರಾಕೆಟ್ ಲಾಂಚರ್ಸ್, ಅಮೇರಿಕಾದವರು ವಿಯೆಟ್ನಾಮಿ ಟನಲ್ಗಳನ್ನು ಡೆಸ್ಟ್ರಾಯ್ ಮಾಡಲಿಕ್ಕೆ ಹಾಕಿರುವಂಥ ರಾಕೆಟ್ ಲಾಂಚರ್ಸ್. ಸಾಯ್ಗನ್ನಲ್ಲಿರುವಂಥ ಬನಾನಾ ಲೀಫ್ ಇಂಡಿಯನ್ ರೆಸ್ಟೋರೆಂಟಲ್ಲಿ ಇವತ್ತು ಮಧ್ಯಾಹ್ನದ ಊಟ. ಸುಮಾರು 14 ದಿವಸ ಆದಮೇಲೆ ಪ್ರಾಪರ್ ವೆಜಿಟೇರಿಯನ್ ಸೌತ್ ಇಂಡಿಯನ್ ಊಟ ಮಾಡ್ತಿರೋದು. ಬಾಯಲ್ಲಿ ಈಗಲೇ ನೀರು ಹರಿತಾ ಇದೆ. ಸಾಯ್ಗನ್ನಲ್ಲಿರುವಂಥ ನಮ್ಮ ಹೋಟೆಲ್ ಇಲಿಯಾಸ್ ಈ ರೀತಿ ಇದೆ. ಒಳ್ಳೆ ಸ್ಪೇಷಿಯಸ್ ರೂಮ್ ವಿತ್ ಬಾತ್ ಟಬ್ ವ್ಯವಸ್ಥೆ ಇರುವಂಥ ಬಾತ್ರೂಮ್.
ಇವತ್ತಿನ ವಿಡಿಯೋ ಇಷ್ಟೇ. ಐ ಹೋಪ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ನನ್ನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನೀವಿನ್ನೂ ನನ್ನ ಚಾನಲ್ ಮುಂಡೋಡಿ ವ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ಇನ್ನೂ ಇಂಥ ಹೆಚ್ಚಿನ ಎಷ್ಟೋ ಇನ್ಫಾರ್ಮೇಟಿವ್ ಆ್ಯಂಡ್ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಬರೋದಿದೆ. ಸೊ ಅಲ್ಲಿ ತನಕ ಬಾಯ್.